ಬ್ಯಾಕ್. ಈಗ ಏನಾದ್ರೂ ಇಸ್ರೇಲ್ ಸಿಡಿದ್ರೆ ಪಾಕಿಸ್ತಾನದ ಖೇಲ್ ಖತಮ್. ಆಸ್ಟ್ರೇಲಿಯಾದಲ್ಲಿ ಪಹಲ್ಗಾಮ್ ಮಾದರಿಯ ದಾಳಿಯಾಗಿದೆ. ಯಹೂದಿಗಳನ್ನೇ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ನಡೆದಿದೆ. ಯಹೂದಿಗಳ ಬೆಳಕಿನ ಹಬ್ಬದಂದೇ ರಕ್ತ ದೋಕುಳಿಯಾಗಿರುವುದು ಇಸ್ರೇಲಿಗರನ್ನ ಕೆರಳಿಸಿದೆ. ಸಿಡ್ನಿಯ ಬೋಂಡಿ ಬೀಚಲ್ಲಿ ಮಾರಣ ಹೋಮ ನಡೆದಿದ್ದು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಯಹೂದಿಗಳ ಹತ್ಯೆಗೆ ಸಿಡಿಲ ಮರಿ ಇಸ್ರೇಲ್ ನಿಗಿ ಕೆಂಡವಾಗಿದೆ. ದಾಳಿಕೋರ ಪಾಕಿಸ್ತಾನದ ಲಾಹೋರ್ ಮೂಲದ ನವೀದ್ ಅನ್ನೋದು ಗೊತ್ತಾಗಿದ್ದೆ ತಡ ಇಸ್ರೇಲ್ ಈಗ ಕೆರಳಿ ಕೆಂಡವಾಗಿದೆ. ತನ್ನ ರಾಷ್ಟ್ರದ ಪ್ರಜೆಗಳಿಗೆ ತೊಂದರೆ ಆದರೆ ಸಹಿಸೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಪ್ರತೀಕಾರಕ್ಕಾಗಿ ಇಸ್ರೇಲ್ ಸಜ್ಜಾದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲನೇ ಇಲ್ಲ. ಇಸ್ರೇಲ್ನ ದಾಳಿ ಹೆಂಗೆ ನಿಮಗೆಲ್ಲ ಗೊತ್ತಿದೆ. ಜಗತ್ತಿನ ಮುಂದೆ ಹಲವು ಉದಾಹರಣೆಗಳಿದೆ. ಅದರಲ್ಲೂ ಇಸ್ರೇಲ್ ಗುಪ್ತಚರ ಮೊಸಾದ್ ಬೇಟೆ ಊಹಿಸೋದಕ್ಕೂ ಅಸಾಧ್ಯ ರೀ. ಅವ್ರೇನೋ ಬರ್ತಾರಂತೆ ಅಂತ ನೀವು ಮಾತಾಡುವಾಗಲೇ ಬಂದು ಪಟ್ ಅಂತ ಹೊಡೆದೋಗಿರ್ತಾರ. ಹಮಾಸ್ ಉಗ್ರರ ನರಮೇಧ ನಡೆಸಿತ್ತು ಈ ರಣ ಬೇಟೆಗಾರ ಪಡೆ. ಇರಾನ್ ಸರ್ವೋಚ್ಚ ನಾಯಕನ ಬುಡಕ್ಕೆ ಬಿಸಿ ನೀರು ಬಿಟ್ಟಿತ್ತು ಈ ಇಸ್ರೇಲ್ನ ಪಡೆ. ಗಾಜಾ ಪಟ್ಟಿಯನ್ನೇ ಸುಡುಗಾಡು ಮಾಡಿತ್ತು ಬೆಂಜಮಿನ್ ನೇತನ್ಯಾಹು ಅವರ ಆ ನಿರ್ಧಾರ. ಇಸ್ರೇಲ್ನ ಆರ್ಭಟಕ್ಕೆ ಸುರಂಗದಲ್ಲೇ ಸತ್ತು ಹೋಗಿದ್ದಾರೆ ಹೆಜ್ಬುಲ್ಲಾ ಉಗ್ರರು. ಇನ್ನು ಪಾಕಿಸ್ತಾನದ ಕಥೆ ಏನು? ಸಿಡ್ನಿಯಲ್ಲಿ ಯಹೂದಿಗಳ ಮೇಲಿನ ದಾಳಿಗೆ ಸೇಡು ಫಿಕ್ಸ್ ಅಂತಿದೆ ಇಸ್ರೇಲ್. ಹಾಗಿದ್ರೆ ಪಾಕಿಸ್ತಾನ್ ಕೌಂಟ್ ಯುವರ್ ಡೇಸ್ ಅನ್ನುವಂತ ಮೆಸೇಜ್ ಇಸ್ರೇಲ್ನಿಂದ ಪಾಸ್ ಆಗಿದೆ. ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಬೆಂಜಮಿನ್ ನೇತನ್ಯಾಹು ಎಂಥ ನಾಯಕ. ಇವರು ರಿಟಾಲಿಯೇಟ್ಗೆ ಒಂದ್ಸರಿ ಏನಾದ್ರೂ ಡಿಸೈಡ್ ಮಾಡಿಬಿಟ್ರೆ ಪಾಕಿಸ್ತಾನದ ಕತೆ ಅಷ್ಟೇ. ಇದು ಇವತ್ತಿನ ಬ್ಯಾಕ್. ಈಗ ಏನಾದ್ರೂ ಇಸ್ರೇಲ್ ಸಿಡಿದ್ರೆ ಪಾಕಿಸ್ತಾನದ ಖೇಲ್ ಖತಮ್. ಆಸ್ಟ್ರೇಲಿಯಾದಲ್ಲಿ ಪಹಲ್ಗಾಮ್ ಮಾದರಿಯ ದಾಳಿಯಾಗಿದೆ. ಯಹೂದಿಗಳನ್ನೇ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ನಡೆದಿದೆ. ಯಹೂದಿಗಳ ಬೆಳಕಿನ ಹಬ್ಬದಂದೇ ರಕ್ತ ದೋಕುಳಿಯಾಗಿರುವುದು ಇಸ್ರೇಲಿಗರನ್ನ ಕೆರಳಿಸಿದೆ. ಸಿಡ್ನಿಯ ಬೋಂಡಿ ಬೀಚಲ್ಲಿ ಮಾರಣ ಹೋಮ ನಡೆದಿದ್ದು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಯಹೂದಿಗಳ ಹತ್ಯೆಗೆ ಸಿಡಿಲ ಮರಿ ಇಸ್ರೇಲ್ ನಿಗಿ ಕೆಂಡವಾಗಿದೆ. ದಾಳಿಕೋರ ಪಾಕಿಸ್ತಾನದ ಲಾಹೋರ್ ಮೂಲದ ನವೀದ್ ಅನ್ನೋದು ಗೊತ್ತಾಗಿದ್ದೆ ತಡ ಇಸ್ರೇಲ್ ಈಗ ಕೆರಳಿ ಕೆಂಡವಾಗಿದೆ. ತನ್ನ ರಾಷ್ಟ್ರದ ಪ್ರಜೆಗಳಿಗೆ ತೊಂದರೆ ಆದರೆ ಸಹಿಸೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಪ್ರತೀಕಾರಕ್ಕಾಗಿ ಇಸ್ರೇಲ್ ಸಜ್ಜಾದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲನೇ ಇಲ್ಲ. ಇಸ್ರೇಲ್ನ ದಾಳಿ ಹೆಂಗೆ ನಿಮಗೆಲ್ಲ ಗೊತ್ತಿದೆ. ಜಗತ್ತಿನ ಮುಂದೆ ಹಲವು ಉದಾಹರಣೆಗಳಿದೆ. ಅದರಲ್ಲೂ ಇಸ್ರೇಲ್ ಗುಪ್ತಚರ ಮೊಸಾದ್ ಬೇಟೆ ಊಹಿಸೋದಕ್ಕೂ ಅಸಾಧ್ಯ ರೀ. ಅವ್ರೇನೋ ಬರ್ತಾರಂತೆ ಅಂತ ನೀವು ಮಾತಾಡುವಾಗಲೇ ಬಂದು ಪಟ್ ಅಂತ ಹೊಡೆದೋಗಿರ್ತಾರ. ಹಮಾಸ್ ಉಗ್ರರ ನರಮೇಧ ನಡೆಸಿತ್ತು ಈ ರಣ ಬೇಟೆಗಾರ ಪಡೆ. ಇರಾನ್ ಸರ್ವೋಚ್ಚ ನಾಯಕನ ಬುಡಕ್ಕೆ ಬಿಸಿ ನೀರು ಬಿಟ್ಟಿತ್ತು ಈ ಇಸ್ರೇಲ್ನ ಪಡೆ. ಗಾಜಾ ಪಟ್ಟಿಯನ್ನೇ ಸುಡುಗಾಡು ಮಾಡಿತ್ತು ಬೆಂಜಮಿನ್ ನೇತನ್ಯಾಹು ಅವರ ಆ ನಿರ್ಧಾರ. ಇಸ್ರೇಲ್ನ ಆರ್ಭಟಕ್ಕೆ ಸುರಂಗದಲ್ಲೇ ಸತ್ತು ಹೋಗಿದ್ದಾರೆ ಹೆಜ್ಬುಲ್ಲಾ ಉಗ್ರರು. ಇನ್ನು ಪಾಕಿಸ್ತಾನದ ಕಥೆ ಏನು? ಸಿಡ್ನಿಯಲ್ಲಿ ಯಹೂದಿಗಳ ಮೇಲಿನ ದಾಳಿಗೆ ಸೇಡು ಫಿಕ್ಸ್ ಅಂತಿದೆ ಇಸ್ರೇಲ್. ಹಾಗಿದ್ರೆ ಪಾಕಿಸ್ತಾನ್ ಕೌಂಟ್ ಯುವರ್ ಡೇಸ್ ಅನ್ನುವಂತ ಮೆಸೇಜ್ ಇಸ್ರೇಲ್ನಿಂದ ಪಾಸ್ ಆಗಿದೆ. ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಬೆಂಜಮಿನ್ ನೇತನ್ಯಾಹು ಎಂಥ ನಾಯಕ. ಇವರು ರಿಟಾಲಿಯೇಟ್ಗೆ ಒಂದ್ಸರಿ ಏನಾದ್ರೂ ಡಿಸೈಡ್ ಮಾಡಿಬಿಟ್ರೆ ಪಾಕಿಸ್ತಾನದ ಕತೆ ಅಷ್ಟೇ. ಇದು ಇವತ್ತಿನ ಕರ್ನಾಟಕ ಬ್ಯಾಕ್. ಈಗ ಏನಾದ್ರೂ ಇಸ್ರೇಲ್ ಸಿಡಿದ್ರೆ ಪಾಕಿಸ್ತಾನದ ಖೇಲ್ ಖತಮ್. ಆಸ್ಟ್ರೇಲಿಯಾದಲ್ಲಿ ಪಹಲ್ಗಾಮ್ ಮಾದರಿಯ ದಾಳಿಯಾಗಿದೆ. ಯಹೂದಿಗಳನ್ನೇ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ನಡೆದಿದೆ. ಯಹೂದಿಗಳ ಬೆಳಕಿನ ಹಬ್ಬದಂದೇ ರಕ್ತ ದೋಕುಳಿಯಾಗಿರುವುದು ಇಸ್ರೇಲಿಗರನ್ನ ಕೆರಳಿಸಿದೆ. ಸಿಡ್ನಿಯ ಬೋಂಡಿ ಬೀಚಲ್ಲಿ ಮಾರಣ ಹೋಮ ನಡೆದಿದ್ದು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಯಹೂದಿಗಳ ಹತ್ಯೆಗೆ ಸಿಡಿಲ ಮರಿ ಇಸ್ರೇಲ್ ನಿಗಿ ಕೆಂಡವಾಗಿದೆ. ದಾಳಿಕೋರ ಪಾಕಿಸ್ತಾನದ ಲಾಹೋರ್ ಮೂಲದ ನವೀದ್ ಅನ್ನೋದು ಗೊತ್ತಾಗಿದ್ದೆ ತಡ ಇಸ್ರೇಲ್ ಈಗ ಕೆರಳಿ ಕೆಂಡವಾಗಿದೆ. ತನ್ನ ರಾಷ್ಟ್ರದ ಪ್ರಜೆಗಳಿಗೆ ತೊಂದರೆ ಆದರೆ ಸಹಿಸೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಪ್ರತೀಕಾರಕ್ಕಾಗಿ ಇಸ್ರೇಲ್ ಸಜ್ಜಾದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲನೇ ಇಲ್ಲ. ಇಸ್ರೇಲ್ನ ದಾಳಿ ಹೆಂಗೆ ನಿಮಗೆಲ್ಲ ಗೊತ್ತಿದೆ. ಜಗತ್ತಿನ ಮುಂದೆ ಹಲವು ಉದಾಹರಣೆಗಳಿದೆ.
ಅದರಲ್ಲೂ ಇಸ್ರೇಲ್ ಗುಪ್ತಚರ ಮೊಸಾದ್ ಬೇಟೆ ಊಹಿಸುವುದಕ್ಕೂ ಅಸಾಧ್ಯ ರೀ. ಅವ್ರೇನೋ ಬರ್ತಾರಂತೆ ಅಂತ ನೀವು ಮಾತಾಡುವಾಗಲೇ ಬಂದು ಪಟ್ ಅಂತ ಹೊಡೆದೋಗಿರ್ತಾರ. ಹಮಾಸ್ ಉಗ್ರರ ನೆರಮೇಧ ನಡೆಸಿತ್ತು ಈ ರಣ ಬೇಟೆಗಾರ ಪಡೆ. ಇರಾನ್ ಸರ್ವೋಚ್ಚ ನಾಯಕನ ಬುಡಕ್ಕೆ ಬಿಸಿ ನೀರು ಬಿಟ್ಟಿತ್ತು ಈ ಇಸ್ರೇಲ್ನ ಪಡೆ. ಗಾಜಾ ಪಟ್ಟಿಯನ್ನೇ ಸುಡುಗಾಡು ಮಾಡಿತ್ತು ಬೆಂಜಮಿನ್ ನೇತನ್ಯಾಹು ಅವರ ಆ ನಿರ್ಧಾರ. ಇಸ್ರೇಲ್ನ ಆರ್ಭಟಕ್ಕೆ ಸುರಂಗದಲ್ಲೇ ಸತ್ತು ಹೋಗಿದ್ದಾರೆ ಹೆಜ್ಬುಲ್ಲಾ ಉಗ್ರರು. ಇನ್ನು ಪಾಕಿಸ್ತಾನದ ಕಥೆ ಏನು? ಸಿಡ್ನಿಯಲ್ಲಿ ಯಹೂದಿಗಳ ಮೇಲಿನ ದಾಳಿಗೆ ಸೇಡು ಫಿಕ್ಸ್ ಅಂತಿದೆ ಇಸ್ರೇಲ್. ಹಾಗಿದ್ರೆ ಪಾಕಿಸ್ತಾನ್ ಕೌಂಟ್ ಯುವರ್ ಡೇಸ್ ಅನ್ನುವಂತ ಮೆಸೇಜ್ ಇಸ್ರೇಲ್ನಿಂದ ಪಾಸ್ ಆಗಿದೆ. ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಬೆಂಜಮಿನ್ ನೇತನ್ಯಾಹು ಎಂಥ ನಾಯಕ! ಇವರು ರಿಟಾಲಿಯೇಟ್ಗೆ ಒಂದ್ಸರಿ ಏನಾದ್ರೂ ಡಿಸೈಡ್ ಮಾಡಿಬಿಟ್ರೆ ಪಾಕಿಸ್ತಾನದ ಕತೆ ಅಷ್ಟೇ. ಇದು ಇವತ್ತಿನ ಕರ್ನಾಟಕ. ಈಗ ಏನಾದ್ರೂ ಇಸ್ರೇಲ್ ಸಿಡಿದ್ರೆ ಪಾಕಿಸ್ತಾನದ ಖೇಲ್ ಖತಮ್. ಆಸ್ಟ್ರೇಲಿಯಾದಲ್ಲಿ ಪಹಲ್ಗಾಮ್ ಮಾದರಿಯ ದಾಳಿಯಾಗಿದೆ. ಯಹೂದಿಗಳನ್ನೇ ಗುರಿಯಾಗಿಸಿಕೊಂಡು ಈ ಅಟ್ಯಾಕ್ ನಡೆದಿದೆ. ಯಹೂದಿಗಳ ಬೆಳಕಿನ ಹಬ್ಬದಂದೇ ರಕ್ತ ದೋಕುಳಿಯಾಗಿರುವುದು ಇಸ್ರೇಲಿಗರನ್ನ ಕೆರಳಿಸಿದೆ. ಸಿಡ್ನಿಯ ಬೋಂಡಿ ಬೀಚಲ್ಲಿ ಮಾರಣ ಹೋಮ ನಡೆದಿದ್ದು ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಯಹೂದಿಗಳ ಹತ್ಯೆಗೆ ಸಿಡಿಲ ಮರಿ ಇಸ್ರೇಲ್ ನಿಗಿ ಕೆಂಡವಾಗಿದೆ. ದಾಳಿಕೋರ ಪಾಕಿಸ್ತಾನದ ಲಾಹೋರ್ ಮೂಲದ ನವೀದ್ ಅನ್ನೋದು ಗೊತ್ತಾಗಿದ್ದೆ ತಡ ಇಸ್ರೇಲ್ ಈಗ ಕೆರಳಿ ಕೆಂಡವಾಗಿದೆ. ತನ್ನ ರಾಷ್ಟ್ರದ ಪ್ರಜೆಗಳಿಗೆ ತೊಂದರೆ ಆದರೆ ಸಹಿಸೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಪ್ರತೀಕಾರಕ್ಕಾಗಿ ಇಸ್ರೇಲ್ ಸಜ್ಜಾದ್ರೆ ಪಾಕಿಸ್ತಾನಕ್ಕೆ ಉಳಿಗಾಲನೇ ಇಲ್ಲ. ಇಸ್ರೇಲ್ನ ದಾಳಿ ಹೆಂಗೆ ನಿಮಗೆಲ್ಲ ಗೊತ್ತಿದೆ. ಜಗತ್ತಿನ ಮುಂದೆ ಹಲವು ಉದಾಹರಣೆಗಳಿದೆ. ಅದರಲ್ಲೂ ಇಸ್ರೇಲ್ ಗುಪ್ತಚರ ಮೊಸಾದ್ ಬೇಟೆ ಊಹಿಸುವುದಕ್ಕೂ ಅಸಾಧ್ಯ ರೀ. ಅವ್ರೇನೋ ಬರ್ತಾರಂತೆ ಅಂತ ನೀವು ಮಾತಾಡುವಾಗಲೇ ಬಂದು ಪಟ್ ಅಂತ ಹೊಡೆದೋಗಿರ್ತಾರ. ಹಮಾಸ್ ಉಗ್ರರ ನೆರಮೇಧ ನಡೆಸಿತ್ತು ಈ ರಣ ಬೇಟೆಗಾರ ಪಡೆ. ಇರಾನ್ ಸರ್ವೋಚ್ಚ ನಾಯಕನ ಬುಡಕ್ಕೆ ಬಿಸಿ ನೀರು ಬಿಟ್ಟಿತ್ತು ಈ ಇಸ್ರೇಲ್ನ ಪಡೆ. ಗಾಜಾ ಪಟ್ಟಿಯನ್ನೇ ಸುಡುಗಾಡು ಮಾಡಿತ್ತು ಬೆಂಜಮಿನ್ ನೇತನ್ಯಾಹು ಅವರ ಆ ನಿರ್ಧಾರ. ಇಸ್ರೇಲ್ನ ಆರ್ಭಟಕ್ಕೆ ಸುರಂಗದಲ್ಲೇ ಸತ್ತು ಹೋಗಿದ್ದಾರೆ ಹೆಜ್ಬುಲ್ಲಾ ಉಗ್ರರು. ಇನ್ನು ಪಾಕಿಸ್ತಾನದ ಕಥೆ ಏನು? ಸಿಡ್ನಿಯಲ್ಲಿ ಯಹೂದಿಗಳ ಮೇಲಿನ ದಾಳಿಗೆ ಸೇಡು ಫಿಕ್ಸ್ ಅಂತಿದೆ ಇಸ್ರೇಲ್. ಹಾಗಿದ್ರೆ ಪಾಕಿಸ್ತಾನ್ ಕೌಂಟ್ ಯುವರ್ ಡೇಸ್ ಅನ್ನುವಂತ ಮೆಸೇಜ್ ಇಸ್ರೇಲ್ನಿಂದ ಪಾಸ್ ಆಗಿದೆ. ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ. ಬೆಂಜಮಿನ್ ನೇತನ್ಯಾಹು ಎಂಥ ನಾಯಕ! ಇವರು ರಿಟಾಲಿಯೇಟ್ಗೆ ಒಂದ್ಸರಿ ಏನಾದ್ರೂ ಡಿಸೈಡ್ ಮಾಡಿಬಿಟ್ರೆ ಪಾಕಿಸ್ತಾನದ ಕತೆ ಅಷ್ಟೇ. ಇದು ಇವತ್ತಿನ ಕರ್ನಾಟಕ.